PMC ಕನ್ನಡ ಚಾನೆಲ್ ಪ್ರತಿಕ್ಷಣ ಸತ್ಯ ದರ್ಶನ. PMC ಕನ್ನಡ ಅರ್ಪಿಸುತ್ತಿರುವ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ ಸುಸ್ವಾಗತ. ಸಮಸ್ತ ಧ್ಯಾನಿಗಳಿಗೆ ನಾಡ ಹಬ್ಬ ಶರನ್ನವರಾತ್ರಿಯ ಶುಭಾಶಯಗಳು. ಈಗ ಮುಖ್ಯಾಂಶಗಳು. ಗಾಂಧಿ ಜಯಂತಿ ದಿನದಂದು ಮಹೇಶ್ವರ ಮಹಾಪಿರಮಿಡ್ನಲ್ಲಿ ಅತ್ಯಂತ ವೈಭವದಿಂದ ನಡೆದ ಮಹಿಳಾ ಧ್ಯಾನ ಮಹಾಚಕ್ರ 3ರ ಅವಗಾಹನೆಯ ಸದಸ್ಸು ಮತ್ತು ಪೈಮಾ ಸ್ಪಿರಿಚುವಲ್ ಯೂತ್ ಫೆಸ್ಟಿವಲ್, ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಅಕಾಡೆಮಿ ಮತ್ತು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಆಧ್ವರ್ಯದಲ್ಲಿ ಬಿಡುಗಡೆಯಾದ ಪಿರಮಿಡ್ ಧ್ಯಾನ ಗೀತೆ ಜಯ ಹೋ ಜಯ ಹೋ. ಪ್ರತಿ ಮಂಗಳವಾರ ಬೆಳಿಗ್ಗೆ ಪ್ರಸಾರವಾಗುತ್ತಿರುವ ಪತ್ರಿಜಿರವರ ಎನ್ಲೈಟನ್ಮೆಂಟ್ ಹವರ್ ಬಳ್ಳಾರಿಯ ಕಕ್ಕಬೇವಿನಹಳ್ಳಿಯಲ್ಲಿ ಲೋಕೇಶ್ ರವರ ಮನೆಯಲ್ಲಿ ಪ್ರತಿದಿನ ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೆ ನಡೆಯುತ್ತಿರುವ 41 ದಿನಗಳ ಮಂಡಲ ಧ್ಯಾನ ಕಾರ್ಯಕ್ರಮ. ಮೈತ್ರೇಯ ಧ್ಯಾನ ತಂಡದವರು ಅರ್ಪಿಸುತ್ತಿರುವ ವ್ಯಕ್ತಿತ್ವದಿಂದ ಅಸ್ತಿತ್ವದ ಕಡೆಗೆ ಪ್ರಯಾಣ ಎಂಬ 365 ದಿನಗಳ ಧ್ಯಾನ ಶೀರ್ಷಿಕೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಭಾಗ್ಯರವರ ಧ್ಯಾನ ಪ್ರಚಾರ. ಮೈತ್ರೇಯ ಧ್ಯಾನ, PMC ಬಳ್ಳಾರಿ ಮತ್ತು ಬಾಗಲಕೋಟೆ ಮಾಸ್ಟರ್ಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಅಮಾವಾಸ್ಯೆ ಧ್ಯಾನ. ಬೆಂಗಳೂರು ನಗರದಲ್ಲಿ ನಡೆದ ಬ್ರಹ್ಮರ್ಷಿ ಪ್ರೇಮ್ನಾಥ್ ಗುಪ್ತಾರವರ ಧ್ಯಾನ ತರಗತಿಗಳು. ಮೈತ್ರೇಯ ಫೌಂಡೇಶನ್ ಮತ್ತು ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅರ್ಪಿಸುತ್ತಿರುವ ನಾಡಹಬ್ಬ ಶರನ್ನವರಾತ್ರಿ ಧ್ಯಾನ ಸಂಭ್ರಮ ಜಾಗೃತಿ. ಈಗ ವಿವರಗಳ ಕಡೆಗೆ. ಮಹೇಶ್ವರ ಮಹಾಪಿರಮಿಡ್ನಲ್ಲಿ ಪೈಮಾ ಸ್ಪಿರಿಚುವಲ್ ಯೂತ್ ಫೆಸ್ಟಿವಲ್ ಮತ್ತು ಮಹಿಳಾ ಧ್ಯಾನ ಮಹಾಚಕ್ರ 3ರ ಅವಗಾಹನೆಯ ಸದಸ್ಸು ಅತ್ಯಂತ ವೈಭವದಿಂದ ನಡೆಯಿತು. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಆಧ್ವರ್ಯದಲ್ಲಿ ಮತ್ತು ಪಿರಮಿಡ್ ಮಾಸ್ಟರ್ ಸಮ್ಮುಖದಲ್ಲಿ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನದಂದು ನಡೆದ ಈ ಸಭೆಯಲ್ಲಿ ಆಂಧ್ರಪ್ರದೇಶ್, ಕರ್ನಾಟಕ, ತಮಿಳುನಾಡು ಮತ್ತು ಇತರ ರಾಜ್ಯಗಳಿಂದ ಬಂದ ಪೈಮಾ ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಆ್ಯಂಡ್ ಅಹಿಂಸಾ ಯುವಕರೆಲ್ಲರೂ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಯುವಕರೆಲ್ಲ ಧ್ಯಾನ ಮಾಡುತ್ತಾ ಶಾಕಾಹಾರವನ್ನು ಮಾತ್ರವೇ ಭುಜಿಸುತ್ತಾ ಅಹಿಂಸೆಯಲ್ಲಿ ಜೀವಿಸಿದರೆ ತಮ್ಮ ಜೀವನ ಅತ್ಯಂತ ಉಜ್ವಲವಾಗಿರುತ್ತದೆ ಎಂದು ತಮ್ಮ ಸ್ವ ಅನುಭವದಿಂದ ಹೇಳಿದ ಮಾತುಗಳು ಎಲ್ಲರ ಮನ ಮುಟ್ಟಿತು. ಪೈಮಾ ಮಾಡುತ್ತಿರುವ ಧ್ಯಾನ ಶಾಕಾಹಾರ ಪ್ರಚಾರ ಕಾರ್ಯಕ್ರಮಗಳನ್ನು ವಿಡಿಯೋ ರೂಪದಲ್ಲಿ ಪ್ರದರ್ಶಿಸಲಾಗಿತ್ತು. ಈ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಮಹಿಳಾ ಧ್ಯಾನ ಮಹಾಚಕ್ರ 3ರಲ್ಲಿ ವಿಶೇಷವಾಗಿ ಯುವಕರು ತಮ್ಮ ಸೇವೆಯನ್ನು ಸಲ್ಲಿಸಲು ಅತ್ಯಂತ ಸಂಭ್ರಮದಿಂದ ಪ್ರಣಾಳಿಕೆಯನ್ನು ಹಾಕುತ್ತಾ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದರು. ಪತ್ರಿಜಿಯವರು ತಮ್ಮ ಸಂದೇಶವನ್ನು ನೀಡುತ್ತಾ, ನೀವು ಯುವಕರಾಗಿದ್ದರೂ, ವೃದ್ಧರಾಗಿದ್ದರೂ, ಭಾರತ ದೇಶದಲ್ಲಿದ್ದರೂ, ಚೈನಾದಲ್ಲಿದ್ದರೂ ಧ್ಯಾನ ಮತ್ತು ಅಹಿಂಸೆ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಇರಲೇಬೇಕು. ಧ್ಯಾನವು ನಿಮ್ಮ ನಿತ್ಯ ಜೀವನದಲ್ಲಿ ಜೀವನ ಪರ್ಯಂತ ಒಂದು ಭಾಗವಾಗಬೇಕು. ಧ್ಯಾನವೆನ್ನುವುದು ಮನುಕುಲದ ಒಂದು ಬೆನ್ನುಮೂಳೆ. ಇನ್ನೊಬ್ಬರ ಜೀವನದಲ್ಲಿ ಹಸ್ತಕ್ಷೇಪ ಮಾಡದೇ ಇರುವುದು, ಕೊಲ್ಲದೇ ಇರುವುದನ್ನು ಅಹಿಂಸೆ ಎನ್ನಲಾಗುವುದು. ಆದ್ದರಿಂದ ಧ್ಯಾನ ಮತ್ತು ಅಹಿಂಸೆ ಪ್ರತಿಯೊಬ್ಬರ ಜೀವನದಲ್ಲೂ ಇರಲೇಬೇಕು. ನೀವು ಧ್ಯಾನ ಮಾಡುತ್ತಾ ಯಾವುದೇ ಹಂತದಲ್ಲಿ ಹಸ್ತಕ್ಷೇಪ ಮಾಡದೆ ಇರುವುದನ್ನು ಅಭ್ಯಾಸ ಮಾಡುತ್ತಿದ್ದರೆ ನೀವು ಮಾಸ್ಟರ್ಸ್ ಎಲ್ಲರೂ ಬುದ್ಧರಂತೆ, ಜೀಸಸ್ ಅಂತೆ, ಗಾಂಧೀಜಿಯವರಂತೆ ಆಗಬೇಕು ಎಂದು ಹಾರೈಸಿದರು. ಪೈಮಾ ತಂಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಅತ್ಯಂತ ವೈಭವೋಪೇತವಾಗಿ ಈ ಸಂಭ್ರಮಾಚರಣೆಗಳು ಮುಕ್ತಾಯಗೊಂಡವು. ಪತ್ರಿಜಿಯವರು ಹಾಡಿದ ಪಿರಮಿಡ್ ಧ್ಯಾನ ಗೀತೆಗಳು ಎಲ್ಲ ಧ್ಯಾನಿಗಳ ಹೃದಯದಲ್ಲಿ ನೆಲೆಸಿವೆ. ಇಂತಹ ಅತ್ಯದ್ಭುತವಾದ ಹಾಡುಗಳಲ್ಲಿ ಒಂದಾದ ಜಯ ಹೋ ಜಯ ಹೋ. ಈ ಹಾಡನ್ನು ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಅಕಾಡೆಮಿ ಮತ್ತು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಆಧ್ವರ್ಯದಲ್ಲಿ ಪತ್ರಿಜಿಯವರು ಕಡತಾಲಿನ ಮಹೇಶ್ವರ ಮಹಾಪಿರಮಿಡ್ನಲ್ಲಿ ಅಕ್ಟೋಬರ್ 2 ಗಾಂಧಿ జయంతియందు ಎಲ್ಲ ಪಿರಮಿడ్ మాస్టర్ల సమక్షమದಲ್ಲಿ ಬಿಡುಗಡೆ ಮಾಡಿದರು. సో సార్ మీరు ఒక్కసారి లాంచ్ అంటే సో లాంచ్. జయ హో జయ హో జయ హో జయ హో. ఆత్మవిద్యా జయ జయ హో, బ్రహ్మ
ब्रह्मविद्या जय जय हो आत्मविद्या जय जय हो ब्रह्मविद्या जय जय हो आत्मविद्या जय जय हो ब्रह्मविद्या ಎಲ್ಲರೂ ಈ ಹಾಡನ್ನು ವೀಕ್ಷಿಸುತ್ತಾ ಕೆಲ ಕ್ಷಣಗಳು ತಮ್ಮನ್ನು ತಾವೇ ಮೈಮರೆತು ಆನಂದಿಸುತ್ತಿದ್ದರು. ಎರಡನೇ ಆವೃತ್ತಿಯ ಈ ಹಾಡನ್ನು ಅತ್ಯಂತ ಸುಂದರವಾಗಿ ಚಿತ್ರೀಕರಿಸಿದ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಅಕಾಡೆಮಿ ಮತ್ತು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ತಂಡದವರನ್ನು ಪತ್ರಿಜಿಯವರು ಸನ್ಮಾನಿಸಿದರು. ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ ಸಹ ಜಯಹೋ ಹಾಡನ್ನು ವೀಕ್ಷಿಸಿ ತಮ್ಮ ಹರ್ಷವನ್ನು ತಿಳಿಸುತ್ತಾ ತಂಡದವರನ್ನು ಅಭಿನಂದಿಸಿದರು. ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಅಕಾಡೆಮಿ ವತಿಯಿಂದ ಈಗಾಗಲೇ ಬಿಡುಗಡೆಯಾದ ರಘುಪತಿ ರಾಘವ ರಾಜಾರಾಮ್ ಹಾಡಿನ ಎರಡನೇ ಆವೃತ್ತಿಯನ್ನು ನಾವು ನೋಡಿದ್ದೇವೆ. ಇದೇ ಸಭೆಯಲ್ಲಿ ಪತ್ರಿಜಿಯವರು BA ಮಾಸ್ಟರ್, ಮೆಡಿಟೇಷನ್ ಈಸ್ ವೆರಿ ವೆರಿ ಈಸಿ ಮತ್ತು ದ ಗ್ರೇಟ್ ವೇ ಎಂಬ ಮಹಾಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ಇದೇ ದಿನದಂದು ಮಹಿಳಾ ಧ್ಯಾನ ಮಹಾಚಕ್ರ 3ರ ಅವಗಾಹನೆಯ ಸದಸ್ಸು ಪತ್ರಿಜಿರವರ ಆಧ್ವರ್ಯದಲ್ಲಿ ಮತ್ತು ಪಿರಮಿಡ್ ಮಾಸ್ಟರ್ ಸಮ್ಮುಖದಲ್ಲಿ ನಡೆಯಿತು. ಮಹಿಳಾ ಧ್ಯಾನ ಮಹಾಚಕ್ರ 3ರ ಬಗ್ಗೆ ಪತ್ರಿಜಿಯವರು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು. ಪ್ರತಿ ಮಂಗಳವಾರ ಬೆಳಿಗ್ಗೆ ಎಲ್ಲ ಧ್ಯಾನಿಗಳು ನಿರೀಕ್ಷಿಸುತ್ತಿರುವ ಪತ್ರಿಜಿರವರ ದಿವ್ಯ ಜ್ಞಾನ ಪ್ರಕಾಶದ ತರಗತಿ ಎನ್ಲೈಟನ್ಮೆಂಟ್ ಹವರ್ ಪ್ರತಿ ಮಂಗಳವಾರ ಪ್ರಸಾರವಾಗುತ್ತಿರುವ ಈ ಗುರುಸಾಂಗತ್ಯ ತರಗತಿಯಲ್ಲಿ ಪ್ರಪಂಚದಾದ್ಯಂತ ಧ್ಯಾನಿಗಳು, ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಿ ಪತ್ರಿಜಿರವರ ಜ್ಞಾನ ಸಂದೇಶವನ್ನು ಸ್ವೀಕರಿಸುತ್ತಾ ತಮ್ಮ ಸಂದೇಹ ನಿವೃತ್ತಿ ಮಾಡಿಕೊಳ್ಳುತ್ತಾ ಪ್ರಗತಿ ಪಥದಲ್ಲಿ ಸಾಗುತ್ತಿದ್ದಾರೆ. ಈ ಮಂಗಳವಾರದ ಪತ್ರಿಜಿರವರ ಎನ್ಲೈಟನ್ಮೆಂಟ್ ಅವರ್ ಸಾರಾಂಶ ಇಲ್ಲಿದೆ. ನಿಮ್ಮ ಮಾತುಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಿ. ಕೇಳುತ್ತಿರುವವರ ಸ್ಥಿತಿಗೆ ತಕ್ಕಂತೆ ಮಾತನಾಡಿ. ಕೇಳುತ್ತಿರುವ ವ್ಯಕ್ತಿ ಮುಟ್ಟಾಳ ಎಂದು ನಿಮಗೆ ತಿಳಿದಿದ್ದರೂ ಸಹ ಅವನ ಬಗೆಗಿನ ನಿಮ್ಮ ಮಾತುಗಳು ಅವನನ್ನು ಮುನ್ನಡೆಸುವಂತೆ ಅತ್ಯದ್ಭುತವಾದ ಸಕಾರಾತ್ಮಕ ಮಾತುಗಳೇ ಆಗಿರಬೇಕು. ದೇವರು ಎಂಬ ಪದವನ್ನು ಕರ್ಮ ಎಂಬ ಪದಕ್ಕೆ ಬದಲಿಸಿ. ಪರಿಕಲ್ಪನೆ ಎಂದರೆ PKPL, ಪಾಸ್ಟ್ ಕರ್ಮ ಫ್ರಮ್ ಪಾಸ್ಟ್ ಲೈಫ್ಸ್. ನೀವು ನಿಮ್ಮ ಕರ್ಮದ ಪ್ರತಿರೂಪವೇ ಹೊರತು ಇದರಲ್ಲಿ ಆ ದೇವರು ಮಾಡುವುದು ಏನೂ ಇಲ್ಲ. ನಿಮ್ಮ ಕರ್ಮದ ಜವಾಬ್ದಾರಿಯನ್ನು ನೀವೇ ಸ್ವೀಕರಿಸಿ. ಬಹಳ ಜಾಗರೂಕತೆಯಿಂದ ಆಲೋಚಿಸಿ, ಬುದ್ಧಿವಂತಿಕೆಯಿಂದ ಮಾತನಾಡಿ ಹಾಗೂ ವರ್ತಿಸಿ ಎಂದು ಪತ್ರಿಜಿರವರು ತಿಳಿಸಿದ್ದಾರೆ. The whole PSSM is an example of the power of the word, Baba. So this Vakshetra is most important thing for everybody. In PSSM, we give the utmost importance to Vakshetra. Before you open your mouth, you must think 1000 times and then only open your mouth. ಪತ್ರಿಜಿರವರ ಎನ್ಲೈಟನ್ಮೆಂಟ್ ಅವರನ್ನು ತಪ್ಪದೆ PMC ವ್ಯಾಲಿ, PMC ಇಂಗ್ಲಿಷ್ ಮತ್ತು PMC ಗ್ಲೋಬಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಿ ಹಾಗೂ ಪಾಲ್ಗೊಳ್ಳಿ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿರವರ ಸಂಕಲ್ಪದಂತೆ ಬಳ್ಳಾರಿಯ ಕಕ್ಕಬೇವಿನಹಳ್ಳಿ ಗ್ರಾಮದಲ್ಲಿ ಲೋಕೇಶ್ ರವರ ಮನೆಯಲ್ಲಿ ಪ್ರತಿದಿನ ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೆ 41 ದಿನಗಳ ಮಂಡಲ ಧ್ಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿದಿನ ಧ್ಯಾನ, ಸತ್ಸಂಗ, ಹಿರಿಯ ಮಾಸ್ಟರ್ಗಳ ಜ್ಞಾನ ಸಂದೇಶಗಳಿಂದ ನಡೆಯುತ್ತಿರುವ ಈ ಮಂಡಲ ಧ್ಯಾನದಲ್ಲಿ ಗ್ರಾಮದ ಜನರು, ಸುತ್ತಮುತ್ತಲಿನ ಗ್ರಾಮದವರು, ಮಕ್ಕಳು, ಮಹಿಳೆಯರು, ಊರಿನ ಪ್ರಮುಖರು ಸಾಮೂಹಿಕ ಧ್ಯಾನ ಮಾಡುತ್ತಾ ಆನಂದದಿಂದ, ಸಂತೋಷದಿಂದ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ. ಬಳ್ಳಾರಿ ಪಿರಮಿಡ್ ಮಾಸ್ಟರ್ಗಳಾದ ಹನುಮಂತರಾವ್, ಹಂಪಣ್ಣ, ಲಿಂಗನಗೌಡ, ಚಂದ್ರಶೇಖರ್, ನಾಗರಾಜ್ ಇವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಮೈತ್ರೇಯ ಧ್ಯಾನ ಪಿರಮಿಡ್ ಮಾಸ್ಟರ್ಗಳು ಅರ್ಪಿಸುತ್ತಿರುವ ವ್ಯಕ್ತಿತ್ವದಿಂದ ಅಸ್ತಿತ್ವದ ಕಡೆಗೆ ಪ್ರಯಾಣ ಎಂಬ 365 ದಿನಗಳ ಶೀರ್ಷಿಕೆ. ಈ ಶೀರ್ಷಿಕೆಯಲ್ಲಿ ಧ್ಯಾನ ಮಾಡುವ ವಿಧಾನ, ಧ್ಯಾನದ ಲಾಭಗಳು, ಸತ್ಸಂಗ, ಅನುಭವ ಹಂಚಿಕೆ, ಪ್ರಶ್ನೋತ್ತರ ಕಾರ್ಯಕ್ರಮಗಳಿರುತ್ತವೆ. ರಾಜ್ಯದ ಜನತೆಗಾಗಿ ಸುಮಾರು 1 ವರ್ಷದಿಂದ ನಿರಂತರವಾಗಿ ಪ್ರತಿದಿನ ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆಯವರೆಗೆ ಝೂಮ್ ತಂತ್ರಜ್ಞಾನದ ಮೂಲಕ ನಡೆಯುತ್ತಿದೆ. ಈಗಾಗಲೇ 330 ದಿನಗಳನ್ನು ಮುಗಿಸಿ ಅದ್ದೂರಿಯಾಗಿ ಮುನ್ನುಗ್ಗುತ್ತಿರುವ ಈ ಧ್ಯಾನ ಕಾರ್ಯಕ್ರಮವನ್ನು ಮೈತ್ರೇಯ ಧ್ಯಾನ ತಂಡದವರು ಅತ್ಯಂತ ಯಶಸ್ವಿಯಾಗಿ ನಡೆಸುತ್ತಾ ಬಂದಿದ್ದಾರೆ. ಪಿರಮಿಡ್ ಮಾಸ್ಟರ್ ಆದ ಶ್ರೀಮತಿ ಭಾಗ್ಯರವರು ಕೋಲಾರ ಜಿಲ್ಲೆ ಮುಳಬಾಗಲು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಅತ್ಯದ್ಭುತವಾದ ಸೀತಾಯಣ ಪುಸ್ತಕದ 2000 ಪ್ರತಿಗಳನ್ನು ಮನೆಗೆ ಉಚಿತವಾಗಿ ನೀಡಿ ಊರಿನ ಜನರೆಲ್ಲರಿಗೂ ಧ್ಯಾನ ಪ್ರಚಾರ ಮಾಡುತ್ತಾ
ಧ್ಯಾನದ ತರಗತಿಗಳನ್ನು ನಡೆಸುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರತಿಯೊಬ್ಬರು ಪ್ರತಿದಿನ ಧ್ಯಾನ ಮಾಡಲೇಬೇಕು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಶಾಂತಿ ನಿಮ್ಮಲ್ಲಿ. ನೀವು ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿ ಎನ್ನುತ್ತಾ ಅಖಂಡ ಮಂಡಲ ಧ್ಯಾನ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಮುಖ್ಯವಾಗಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿಶೇಷ ಧ್ಯಾನ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ಮೈತ್ರೇಯ ಧ್ಯಾನ PMC ಬಳ್ಳಾರಿ ಮತ್ತು ಬಾಗಲಕೋಟೆ ಮಾಸ್ಟರ್ಗಳ ಸಂಯುಕ್ತಾಶ್ರಯದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಉಭಯ ಗುರುಗಳ ದಿವ್ಯ ಸಾಂಗತ್ಯದಲ್ಲಿ ಅಕ್ಟೋಬರ್ 5ರಂದು ಸೀತಾಗಿರಿಯಲ್ಲಿ ಧ್ಯಾನ ಜ್ಞಾನ ವಿಹಾರವನ್ನು ಏರ್ಪಡಿಸಲಾಗಿತ್ತು. ಡಾಕ್ಟರ್ ಶ್ರೀ AC ವಾಲಿ ಗುರೂಜಿರವರು ಭಾಗವಹಿಸಿ ಪ್ರಕೃತಿ ಮಾತೆಯ ಮಡಿಲಲ್ಲಿ ಎಲ್ಲರಿಂದ ಧ್ಯಾನ ಮಾಡಿಸುತ್ತಾ ತಮ್ಮ ಅದ್ಭುತ ಜ್ಞಾನ ಸಂದೇಶಗಳನ್ನು ನೀಡಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಸೇರಿದ ಈ ಧ್ಯಾನ ಜ್ಞಾನ ವಿಹಾರ ಅತ್ಯಂತ ಸಂಭ್ರಮೆಯಿಂದ ಮುಕ್ತಾಯವಾಯಿತು. ಬೆಂಗಳೂರಿನ ಜಯನಗರದ ಕೃಷ್ಣ ಧ್ಯಾನ ಕೇಂದ್ರದಲ್ಲಿ ಬ್ರಹ್ಮರ್ಷಿ ಪ್ರೇಮ್ನಾಥ್ ಗುಪ್ತಾರವರ ಆಧ್ವರ್ಯದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಧ್ಯಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧ್ಯಾನ ಮಾಡಿ ಬ್ರಹ್ಮರ್ಷಿರವರ ಧ್ಯಾನ ಸಂದೇಶವನ್ನು ಪಡೆದುಕೊಂಡಿದ್ದಾರೆ. ಹನುಮನ್ ನಗರ್ನಲ್ಲಿರುವ ನಿರ್ಮಲಾ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಪ್ರತಿದಿನ ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವಿರುತ್ತದೆ. ಸೆಪ್ಟೆಂಬರ್ 30ರಂದು ಬ್ರಹ್ಮರ್ಷಿ ಪ್ರೇಮ್ನಾಥ್ ಗುಪ್ತಾರವರು ಭಾಗವಹಿಸಿ ತಮ್ಮ ಸಂದೇಶವನ್ನು ನೀಡಿದ ಈ ತರಗತಿಯಲ್ಲಿ ಸುಮಾರು 50 ಧ್ಯಾನಿಗಳು ಭಾಗವಹಿಸಿ ಧ್ಯಾನ ಮಾಡಿ ತಮ್ಮ ಸಂದೇಹವನ್ನು ನಿವೃತ್ತಿ ಮಾಡಿಕೊಂಡಿದ್ದಾರೆ. ಹಾಗೆ ಬೆಂಗಳೂರಿನ ಮೂಡರಪಾಳ್ಯ ಪಿರಮಿಡ್ ಮಾಸ್ಟರ್ ವೀಣಾರವರ ಮನೆಯಲ್ಲಿಯೂ ಸಹ ಬ್ರಹ್ಮರ್ಷಿ ಪ್ರೇಮ್ನಾಥ್ ಗುಪ್ತಾರವರು ಧ್ಯಾನ ತರಗತಿಯಲ್ಲಿ ಭಾಗವಹಿಸಿ ತಮ್ಮ ಧ್ಯಾನ ಸಂದೇಶವನ್ನು ನೀಡಿದರು. ಮೈತ್ರೇಯ ಫೌಂಡೇಶನ್ ಮತ್ತು ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅರ್ಪಿಸುತ್ತಿರುವ ನಾಡಹಬ್ಬ ಶರನ್ನವರಾತ್ರಿ ಧ್ಯಾನ ಸಂಭ್ರಮ ಜಾಗೃತಿ. ಈ ವಿಶೇಷ ಶರನ್ನವರಾತ್ರಿ ಪ್ರಯುಕ್ತ 9 ದಿನಗಳು ಪ್ರತಿದಿನ ದುರ್ಗಾದೇವಿಯ ಒಂದೊಂದು ಅವತಾರದ ಬಗ್ಗೆ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಂದ ತಿಳಿಸಲಾಗುತ್ತದೆ. ಈ ವಿಶೇಷ ಕಾರ್ಯಕ್ರಮ ಅಕ್ಟೋಬರ್ 7ರಿಂದ ನಡೆಯುತ್ತದೆ. ಪ್ರತಿದಿನ ಬೆಳಿಗ್ಗೆ 5 ಗಂಟೆಯಿಂದ 6:45ರವರೆಗೆ ಮತ್ತು ರಾತ್ರಿ 9 ಗಂಟೆಯಿಂದ 10:30ರವರೆಗೆ ಸಂಗೀತ ಧ್ಯಾನ ನಿತ್ಯೋತ್ಸವವಿರುತ್ತದೆ. ಈ ಶರನ್ನವರಾತ್ರಿಯ ಅದ್ಭುತ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಇದರ ನೇರ ಪ್ರಸಾರವನ್ನು PMC ಕನ್ನಡ ಚಾನೆಲ್ನಲ್ಲಿ ವೀಕ್ಷಿಸಲು ಕೋರಲಾಗಿದೆ. ಮೋದ ಜನ ಪೀತಾ ಭಯ ವಿದಾತ ಮೋದ ಹಸ್ತನೆ ವರಗಣನಾಥ ಮೋದ ಹಸ್ತನೆ ವರಗಣನಾಥ. ಇನ್ನು ನಾವು ನೇರವಾಗಿ ಸಂಗೀತದೊಂದಿಗೆ ಧ್ಯಾನ ಸಂಭ್ರಮೋತ್ಸವನ ಆಚರಿಸಿಕೊಳ್ಳೋಣ. ಸೊ ಇಷ್ಟು ದಿವಸ ನಾವು ಯಾವ ರೀತಿಯಾಗಿ ನಮ್ಮನ್ನು ನಾವು ಸೃಷ್ಟಿ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ವಿ ನಮ್ಮ ಜೀವನದಲ್ಲಿ. ಸೊ ಅದನ್ನ ಮತ್ತೆ ನಾವು ಪುನರಾವರ್ತನೆ ಯಾವ ರೀತಿ ಆನಾಪಾನ ಸತಿ ಧ್ಯಾನದ ಮುಖಾಂತರ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಃ ತಸ್ಮೈ ನಮಃ ತಸ್ಯೈ ನಮಃ ತಸ್ಯೈ ನಮೋ ನಮಃ. ಇದೇ ವಿಧವಾಗಿ ಕರ್ನಾಟಕದ ಸಾಕಷ್ಟು ಪ್ರದೇಶಗಳಾದ ಹಿರಿಯೂರು, ಬಳ್ಳಾರಿ, ಹಾವೇರಿ ಮತ್ತು ಬೆಂಗಳೂರಿನ ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ಮತ್ತಿತರ ಪ್ರದೇಶಗಳಲ್ಲಿ ಶರನ್ನವರಾತ್ರಿಯ ಧ್ಯಾನ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ನಡೆಸಲಾಗುತ್ತಿದೆ. ಎಲ್ಲರೂ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜ್ಞಾನವನ್ನು ಪಡೆದುಕೊಂಡು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೋರಲಾಗಿದೆ. ಮತ್ತೊಮ್ಮೆ PMC ಕನ್ನಡ ವೀಕ್ಷಕರಿಗೆ ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ಮುಂದಿನ ವಾರದ ಧ್ಯಾನ ವಿಹಾರಿ ವಾರ್ತೆಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.